ಅಂತ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ದೇವರ ಒಂದು ಮಹಾ ಕೃಪೆಯಿಂದ ತಂದೆಯ ದೇವರು ಮತ್ತೊಂದು ಸಾರಿ ಆತನ ಮಾತುಗಳನ್ನು ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ದೇವಾದಿ ದೇವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಾವು ಆಲೋಚಿಸುವಂಥ ಸಬ್ಜೆಕ್ಟ್ ಏನಂದರೆ, ನಮ್ಮ ಪ್ರಾರ್ಥನೆ ಹೇಗಿರಬೇಕು, ನಾವು ಮಾಡುವಂಥ ಪ್ರಾರ್ಥನೆ ದೇವರ ಮುಂದೆ ಹೇಗಿರಬೇಕು, ನಾವು ಮಾಡುವಂಥ ಪ್ರಾರ್ಥನೆ ದೇವರು ಮೆಚ್ಚುತ್ತಾ ಇದ್ದಾರಾ, ನಾವು ಮಾಡುವಂಥ ಪ್ರಾರ್ಥನೆಯಿಂದ ದೇವರಿಗೆ ಸಂತೋಷ ಇದೆಯಾ, ನಾವು ಮಾಡುವಂಥ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗ್ತಾ ಇದೆಯಾ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ದಿನ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಸತ್ಯವೇದ ಗ್ರಂಥದಲ್ಲಿ ದೇವರ ಮಕ್ಕಳು, ದೇವರ ಭಕ್ತರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಈ ದಿನ ಸತ್ಯವೇದ ಗ್ರಂಥದಲ್ಲಿ ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರೇರೆ. ಯಾಕಂದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಆತನು ಬೋಧನೆ ಮಾಡುವಂಥ ಸಮಯದಲ್ಲಿ ಯೇಸು ಪ್ರಭು ಇಬ್ಬರು ವ್ಯಕ್ತಿಗಳನ್ನು ಕುರಿತು ಮಾತಾಡಿದ್ದಾರೆ ಪ್ರೇರೆ. ಅಂದರೆ ಇಬ್ಬರು ವ್ಯಕ್ತಿಗಳನ್ನು ದೇವರ ಆಲಯದಲ್ಲಿ ಹೋಗಿ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರು ಮುಂದೆ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರು ಯಾರ ಪ್ರಾರ್ಥನೆಯನ್ನು ಮೆಚ್ಚಿದ್ದಾನೆ, ಯಾರನ್ನು ದೇವರು ಇಷ್ಟಪಟ್ಟಿದ್ದಾನೆ ಅಂತಕ್ಕಂಥ ವಿಷಯವನ್ನು ಯೇಸು ಕ್ರಿಸ್ತರು ಹೇಳ್ತಿದ್ರು ಪ್ರೇರೆ. ಯಾಕಂದರೆ ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪರಿಸಾಯನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ಹೇಗಿದೆ, ನಮ್ಮ ಪ್ರಾರ್ಥನೆ ದೇವರು ಮೆಚ್ಚುವಂಥ ರೀತಿಯಲ್ಲಿದೆಯಾ, ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ಇದೆಯಾ ಅಂತ ಹೇಳಿ ಈ ದಿನ ಪ್ರಿಯರೇ ನಮ್ಮನ್ನು ನಾವು ಕೂಡ ಆಲೋಚನೆ ಮಾಡಿಕೊಳ್ಳೋಣ. ಮತ್ತು ಅವರ ಜೀವಿತದಲ್ಲಿ ಅಂದರೆ ಪರಿಸಾಯನು ಮತ್ತು ಸುಂಕದವನು ಅವರು ಯಾವ ರೀತಿಯಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಷಯವನ್ನು ಸತ್ಯವೇದ ಗ್ರಂಥದಲ್ಲಿ ನೋಡಿ ತಿಳಿದುಕೊಳ್ಳೋಣ ಪ್ರಿಯ. ಯಾಕಂದ್ರೆ ಲೂಕನ ಬರೋ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ ಒಂದು ಸಾರಿ ನೋಡಿ ಸತ್ಯವೇದ ಗ್ರಂಥವನ್ನು ತೆಗೆದು ದೇವರು ಅವರನ್ನು ಕುರಿತು ಏನು ಬರೆಸಿದ್ದಾರೆ ಅಂದರೆ, ಪ್ರಾರ್ಥನೆ ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು ಪ್ರಿಯರೇ. ಇಲ್ಲಿ ಯೇಸು ಪ್ರಭು ಹೇಳುವಂಥ ಸಾಮ್ಯ ಒಂದು ಏನಂದರೆ, ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಹೋಗಿದ್ದಾರಂತೆ. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು. ಇವರಿಬ್ಬರು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಈ ದಿನ ನಾವು ಸತ್ಯದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಕೆಳಗಡೆ ವಚನ ನೋಡಿ, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ. ಅಂದರೆ ಇಲ್ಲಿ ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿ ಪ್ರಾರ್ಥಿಸುವಂತ ಮೊದಲನೇ ವ್ಯಕ್ತಿ ಯಾರಂದ್ರೆ ಪರಿಸಾಯನು ದೇವರ ಆಲಯದಲ್ಲಿ ನಿಂತುಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತದೆ ಅಂದರೆ, ಮೋಸ ಏನು ಹೇಳ್ತದನಂದ್ರೆ, ಪ್ರಾರ್ಥಿಸುವಾಗ ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಮೋಸಗಾರರು, ಉಳಿದ ಜನರಂತೆ ನಾನಲ್ಲ ಅಂತ ಹೇಳಿ ದೇವರ ಹತ್ರ ಒಂದು ಕೊಬ್ಬಿನಿಂದ, ಒಂದು ದ್ವೇಷದಿಂದ, ಅಸೂಯನ್ನು ಹೃದಯದಲ್ಲಿ ಇಟ್ಟುಕೊಂಡು, ಅಂದರೆ ಬೇರೆಯವರನ್ನು ಕುರಿತು ಅಸೂಯನ್ನು ಇಟ್ಟುಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತದನ್ನು ಪ್ರೇರೆ. ಏನಂತ ಪ್ರಾರ್ಥಿಸ್ತದನ್ನು ಪರಿಸಾಯನಂದ್ರೆ, ಅನ್ಯಾಯಗಾರನು, ಸುಲುಕೊಳ್ಳುವವನು, ದೋಚಿಕೊಳ್ಳುವ ಅವರ ಹಾಗೆ ನಾನಲ್ಲ ದೇವರು ಹೇಳ್ತದನ್ನು ಪ್ರೇರೆ. ಈ ಸುಂಕದವನು ಅಂದ್ರೆ ಯಾರಂದ್ರೆ, ಇವನು ಅಬ್ರಾಹ್ಮನ ಸಂತತಿಯಲ್ಲಿ ಅಂದರೆ ಇಸ್ರಾಯೇಲರ ಜನಾಂಗದಲ್ಲಿ ಅಬ್ರಾಹ್ಮನ ಸಂತತಿಯಲ್ಲಿ ಕೆಲವು ವ್ಯಕ್ತಿಗಳು ಪ್ರಿಯರೇ, ಅಂದರೆ ಅವರ ವಂಶದಿಂದ ಬಂದಂಥವರು ಪರಿಸಾಯರು. ಆದರೆ ಈ ಪರಿಸಾಯರ ಮಧ್ಯದಲ್ಲಿ ಏನಿದೆ ಅಂದರೆ, ಇವರು ದೇವರ ಒಂದು ಮಕ್ಕಳು, ನಾವು ಅಬ್ರಾಹ್ಮನ ಸಂತಾನದವರು, ನಮ್ಮ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇದೆ, ನಮಗೆ ದೇವರ ಆಜ್ಞೆಗಳು ಗೊತ್ತು, ನಮಗೆ ದೇವರು ಗೊತ್ತು,
ಅಂಥೇಳಿ ತನ್ನನ್ನು ತಾನು ಗರ್ವದಿಂದ ಅಹಂಕಾರದಿಂದ ದೇವರ ಮುಂದೆ ಇದ್ದಾನೆ. ಯಾರು ಅಂದರೆ ಈ ಫರಿಸಾಯನು. ಆದರೆ ಸುಂಕದವನು ಅಂದರೆ ಒಬ್ಬ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವಂಥ ವ್ಯಕ್ತಿಗೆ ಸುಂಕದವನು ಅಂತ ಕರೀತಾರೆ ಪ್ರಿಯರೇ. ಅಂದರೆ ಸುಂಕವನ್ನು ವಸೂಲಿ ಮಾಡುವಂಥವನು, ಸುಂಕವನ್ನು ತೆಗೆದುಕೊಳ್ಳುವಂಥವನು, ಅಂದರೆ ಟ್ಯಾಕ್ಸ್ ಅನ್ನು ವಸೂಲಿ ಮಾಡುವಂಥ ವ್ಯಕ್ತಿ. ಅಂದರೆ ಟ್ಯಾಕ್ಸ್ ಅಂದರೆ ಯಾವ ರೀತಿಯಲ್ಲಿ ವಸೂಲಿ ಮಾಡ್ತಿದ್ದಾರೆ ಅಂದರೆ ಸುಂಕದವರು ಅಂದರೆ ಟ್ಯಾಕ್ಸು ನಮಗೆ 500 ರೂಪಾಯಿ ಕಟ್ಟಬೇಕಾದ್ರೆ ಗೌರ್ಮೆಂಟ್ಗೆ ಅವನು 1000 ರೂಪಾಯಿಯನ್ನು ತೆಗೆದುಕೊಳ್ತಾ ಇದ್ದ. ಹಾಗಾಗಿ ಅವನು ಅನೇಕ ರೀತಿಯಲ್ಲಿ ದೋಚಿಕೊಳ್ತಾ ಇದ್ದ ಅಂತ ಹೇಳಿ ಸತ್ಯವೇದ ಗ್ರಂಥ ನಮ್ಮನ್ನು ಹೇಳ್ತದೆ ಪ್ರಿಯರೇ. ಹಾಗಾಗಿ ಆ ಸುಂಕದವರನ್ನು ಫರಿಸಾಯರು ಯಾವ ರೀತಿ ಕರೀತಿದ್ದಾರೆ ಅಂದರೆ ಇವನೊಬ್ಬ ದೋಚಿಕೊಳ್ಳುವಂಥವನು, ಸುಂಕದವನೊಬ್ಬನು ದೋಚಿಕೊಳ್ಳುವಂಥ ವ್ಯಕ್ತಿ, ಹಣವನ್ನು ದೋಚಿಕೊಳ್ಳುವಂಥ ವ್ಯಕ್ತಿ. ಈ ಸುಂಕದವರೊಬ್ಬ ಪಾಪಿಷ್ಟರು, ಇವರು ಮೋಸಗಾರರು, ಅನ್ಯಾಯಗಾರರು, ಮೋಸ ಮಾಡುವಂಥ ವ್ಯಕ್ತಿಗಳು ಅಂತೇಳಿ ಫರಿಸಾಯರು. ಅಂದರೆ ಫರಿಸಾಯರು ಈ ಸುಂಕವನ್ನು ವಸೂಲಿ ಮಾಡುವಂಥವರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ ಇವರು ಪಾಪಿಷ್ಟರು, ಇವರು ಅನ್ಯಾಯಗಾರರು, ಇವರು ಮೋಸದಿಂದ ಹಣವನ್ನು ಸಂಪಾದಿಸುವಂಥವರು, ಸುಂಕವನ್ನು ವಸೂಲಿ ಮಾಡುವಂಥವ್ರು, ಇವರು ಪಾಪಿಗಳು ಅನ್ನೋಂಥ ಅಭಿಪ್ರಾಯ ಯಾರಲ್ಲಿದೆ ಅಂದರೆ ಈ ಸುಂಕದ ಫರಿಸಾಯನಲ್ಲಿದೆ. ಹಾಗಾಗಿ ಫರಿಸಾಯನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತದೆ ಅಂದರೆ ಈ ಅನ್ಯಾಯಗಾರನು, ದೋಚಿಕೊಳ್ಳುವಂಥವ್ರು, ಹಾಗೆ ನಾನು ಅಲ್ಲ ದೇವರೇ ಅಂತೇಳಿ ಹೇಳ್ತಾರೆ. ನೋಡಿ ಒಂದ್ಸಾರಿ 11ನೇ ವಚನ. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಅಂತ ಹೇಳ್ತಾರೆ ಪ್ರಿಯ. ಅಂದರೆ ಸುಲಿಕೊಳ್ಳುವಂಥವನು ಅಲ್ಲ ನಾನು, ದೋಚಿಕೊಳ್ಳುವಂಥವನು ಅಲ್ಲ, ಆಧಾರ ಮಾಡುವವನಂತೆ ಅಲ್ಲ, ನಾನು ಬಹಳ ನೀತಿವಂತನು, ಪರಿಶುದ್ಧನು ಅನ್ನುವಂಥ ರೀತಿಯಲ್ಲಿ ತನ್ನನ್ನು ತಾನು ಡಂಬ ಕೊಚ್ಚಿಕೊಳ್ಳುತ್ತಾ ಪ್ರಾರ್ಥಿಸ್ತದನು ಪ್ರಿಯರೇ. ಕೆಳಗಡೆ ನೋಡಿ, ಆಧಾರ ಮಾಡುವವನು ಆಗಿರುವ ಉಳಿದ ಜನರಂತೆಯೂ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಈ ಪಾಪಿ ಇದ್ದನೆಲ್ಲ ಸುಂಕದವನಂತೆಯೂ ಅಲ್ಲ, ದೋಚ್ಕೋತದನ್ನ ಸುಂಕದವನು, ಈ ಸುಂಕದವನಂತೂ ಅಲ್ಲ, ನಾನು ಎಲ್ಲರಿಗಿಂತ ಶ್ರೇಷ್ಠನು ಅನ್ನುವಂಥ ರೀತಿಯಲ್ಲಿ ಅವನನ್ನು ಡೊಂಬ ಕೊಚ್ಚಿಕೊಳ್ಳುವಂಥ ರೀತಿಯಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾನೆ ಪ್ರಿಯರೇ. ಏನು ಪ್ರಾರ್ಥನೆ ಮಾಡ್ತಿದ್ದ ಅಂದರೆ ಈ ಸುಂಕದವನಂತೆಯೂ ಅಲ್ಲ, ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಏನು ಮಾಡ್ತಿದ್ದನು ಫರಿಸಾಯನು ಅಂದರೆ ದೇವರ ಮುಂದೆ ಇವೆಲ್ಲ ಹೇಳಿಕೊಳ್ಳುವಂಥ ಅವಶ್ಯಕತೆನ, ನೀನು ಎಷ್ಟು ನೀತಿವಂತನಾಗಿದ್ದಿದ್ದಿ, ನೀನು ಎಷ್ಟು ಪರಿಶುದ್ಧನಾಗಿದ್ದಿದ್ದಿ, ನೀನು ಎಷ್ಟು ಉಪವಾಸ ಮಾಡ್ತಿದ್ದಿದ್ದಿ, ನಾನು ಎಷ್ಟು ಮಟ್ಟಿಗೆ ದೇವರ ಸನ್ನಿಧಿಯಲ್ಲಿ ಕಾಣಿಕೆಯನ್ನು ಸಮರ್ಪಿಸ್ತೀನಿ ಅಂತೇಳಿ ದೇವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ ಪ್ರಿಯರೇ, ನಾವು ಯಾವ ರೀತಿಯಲ್ಲಿ ಇದ್ದಿದ್ದೆವು ಅಂಥೇಳಿ ದೇವ್ರಿಗೆ ಗೊತ್ತು. ಯಾಕಂದರೆ ದೇವರು ಸರ್ವವನ್ನು ತಿಳಿದಾತನು, ಸರ್ವವನ್ನು ಬಲ್ಲಾತನು, ಸರ್ವವನ್ನು ಗೊತ್ತಿರುವಂಥ ದೇವರಿಗೆ ದೇವರನ್ನು ಕರೀತಾರೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಕೂಡುವುದು, ಏಳುವುದು, ಮಲಗುವಾಗಲು ಎಲ್ಲ ಸಮಯದಲ್ಲಿ ಮಾಡುವಂಥ ಪ್ರತಿಯೊಂದು ಆಲೋಚನೆಗಳು, ನಮ್ಮ ಬಾಯಿಯ ಮಾತುಗಳು ಎಲ್ಲವನ್ನು ತಿಳಿದಿರ್ತಕ್ಕಂಥ ದೇವರು. ಹಾಗಾಗಿ ಫರಿಸಾಯನು ಎಷ್ಟು ಮಟ್ಟಿಗೆ ದೇವರಿಗೆ ಕಾಣಿಕೆ ಕೊಡ್ತಿದ್ದಾನೆ, ಫರಿಸಾಯನು ವಾರದಲ್ಲಿ ಎಷ್ಟು ಸಾರಿ ಉಪವಾಸ ಮಾಡ್ತಾ ಇದ್ದಾನೆ, ಫರಿಸಾಯನು ಎಷ್ಟು ನೀತಿವಂತನಾಗಿದ್ದಾನೆ ಅಂತಕ್ಕಂಥ ವಿಷಯ ದೇವರಿಗೆ ಗೊತ್ತಿಲ್ಲೇನು ಅಂದರೆ ದೇವರಿಗೆ ಗೊತ್ತುಂಟು. ಆದರೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತದೆ ಅಂದರೆ ಡೊಂಬ ಕೊಚ್ಚಿಕೊಳ್ಳುವಂಥ ರೀತಿಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತದೆ. ಏನು ಹೇಳ್ತದೆ ಅಂದರೆ ನಾನು ಅನ್ಯಾಯಗಾರನೂ ಅಲ್ಲ, ನಾನು ಆಧಾರ ಮಾಡುವವನು ಅಲ್ಲ, ನಾನು ದೋಚಿಕೊಳ್ಳುವಂಥವನು ಅಲ್ಲ, ನಾನು ವಾರದಲ್ಲಿ 2 ಆವರ್ತಿ ಉಪವಾಸ ಮಾಡುತ್ತೇನೆ, 10 ಪಾಲು ನಿಮಗೆ ಕಾಣಿಕೆಯನ್ನು ಸಮರ್ಪಿಸುತ್ತೇನೆ, ನಾನು ಕರೆಕ್ಟ್ ಆಗಿದ್ದೇನೆ ದೇವರೇ, ಈ ಸುಂಕದವನಂತೀವಿ ಅಲ್ಲ ಅಂಥೇಳಿ ಬೇರೆಯವರನ್ನು ಕೈ ತೋರಿಸಿ ಪ್ರಾರ್ಥಿಸ್ತದನ್ನು ಪ್ರಿಯರೇ. ಹಾಗಾಗಿ ಇವನು ದೇವರ ಮುಂದೆ ಯಾವ ರೀತಿಯಲ್ಲಿ ಇದ್ದಾನೆ ಅಂದರೆ ಇವನು ಪ್ರಾರ್ಥನೆ ದೇವರು ಮೆಚ್ಚುತ್ತಾ ಇದ್ದಾರಾ, ಇವನು ಪ್ರಾರ್ಥನೆಗೆ ದೇವರು ಸಂತೋಷ ಪಡ್ತಾ ಇದ್ದಾರಾ, ಇವನು ಪ್ರಾರ್ಥನೆ ದೇವರು ಅಂಗೀಕಾರ ಮಾಡಿಕೊಳ್ತಾ ಇದ್ದಾರಾ ಅಂತೇಳಿ ನಾವು ಆಲೋಚನೆ ಬೇಕಾಗಿದೆ. ಯಾಕಂದರೆ ಈ ದಿನಗಳಲ್ಲಿ ಕ್ರೈಸ್ತರಂತ ನಾವು ಕೂಡ ನಮ್ಮ ಪ್ರಾರ್ಥನೆ ಕೂಡ ಹೇಗಿದೆ, ಈ ದಿನ ನಮ್ಮನ್ನು ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ, ನಾವು ಮಾಡುವಂಥ ಪ್ರಾರ್ಥನೆ ದೇವರು ಅಂಗೀಕಾರ ಮಾಡ್ಕೊತಾ ಇದ್ದಾರಾ ಅಂಥೇಳಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇವನು ಯಾವ ರೀತಿ ಮಾಡ್ತಾ ಇದ್ದಾನೆ, ಗರ್ವದಿಂದ ಅಹಂಕಾರದಿಂದ ಮಾಡ್ತಾ ಇದ್ದಾನೆ ಪ್ರಿಯರೇ.
ಆದರೆ ಅದಕ್ಕೆ ನಾವು ಕೂಡ ಯಾವ ರೀತಿ ಇದ್ದೇವೆ ಅಂತೇಳಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಇನ್ನು ಅನೇಕ ಕೆಲವರು ಆ ರೀತಿ ಇವನ ಹಾಗೆ ಇರಬಹುದು. ಅದಕ್ಕೆ ದೇವರು ಹೇಳಿದ್ದಾರೆ, ಇವನ ಹಾಗೆ ನಿಮ್ಮಲ್ಲಿ ಏನಾದರೂ ಗುಣಗಳಿದೆಯೇನೋ ಒಂದ್ಸಾರಿ ಪರಿಶೋಧನೆ ಮಾಡಿಕೊಳ್ಳಿ ಅಂತ ಹೇಳಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತದೆ ಪ್ರಿಯರೇ. ಹಾಗಾಗಿ ಕೆಳಗಡೆ ನೋಡಿ, ಈಗ ಪರಿಸಾಯನ ಮಾಡುವಂಥ ಪ್ರಾರ್ಥನೆ, ಪರಿಸಾಯನ ಮಾಡುವಂಥ ಒಂದು ಪ್ರಾರ್ಥನೆ ಒಂದು ಲಿಸ್ಟ್ ಈ ರೀತಿ ಇದೆ. ಆದರೆ ಸುಂಕದವನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತದೆ ಒಂದ್ಸಾರಿ ನೋಡಿ. ಸುಂಕದವನು ಮಾಡುವಂಥ ಪ್ರಾರ್ಥನೆ ನೋಡಿ ಒಂದ್ಸಾರಿ 13ನೇ ವಚನದಲ್ಲಿ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಸಿಂಪಲ್ ಆಗಿ ಮಾಡುವಂಥ ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ಒಂದು ಹಂತ ಕುಂತು ಪ್ರಾರ್ಥನೆ ಮಾಡುವಂಥದ್ದಲ್ಲ. ಪ್ರಾರ್ಥನೆ ಅಂದರೆ ಎನಿ ಟೈಮ್ ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥದ್ದಲ್ಲ. ಪ್ರಾರ್ಥನೆ ಅಂದರೆ ದೇವರಿಗೆ ಮೆಚ್ಚುಗೆಕರವಾದಂಥ ರೀತಿಯಲ್ಲಿ, ದೇವರ ಅಂಗೀಕಾರ ಮಾಡುವಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು ಪ್ರಿಯರೇ. ಯಾಕಂದರೆ ಒಬ್ಬ ಜಿಲ್ಲಾ ಅಧಿಕಾರಿ ಹತ್ರ ಹೋಗಿ ನಾವು ಮಾತಾಡ್ತೇವೆ ಅಂದರೆ ಯಾವ ರೀತಿಯಲ್ಲಿ ಮಾತಾಡ್ತೇವೆ ಅಂದರೆ, ನಮಗೆ ಏನತ್ತು ಅಗತ್ಯ ಇದೆಯೋ, ನಮಗೆ ಏನತ್ತು ಕೆಲಸ ಇದೆಯೋ ಅದನ್ನೇ ಕ್ಲುಪ್ತವಾಗಿ ಕ್ಲಿಯರ್ ಆಗಿ ಅರ್ಥವಾಗುವಂಥ ರೀತಿಯಲ್ಲಿ ಜಿಲ್ಲಾಧಿಕಾರಿ ಮುಂದೆ ನಮ್ಮ ಮನವಿ ಪತ್ರಗಳನ್ನು ಸಲ್ಲಿಸ್ತೇವೆ ಪ್ರಿಯರೇ. ಅಲ್ಲಿ ಹೋಗಿ ಬಾಯಿ ಬಂದ ಹಾಗೆ ಮಾತಾಡೋದಿಲ್ಲ. ಅದು ಏನು ಕೆಲಸದ್ದು ಅದನ್ನು ಕ್ಲುಪ್ತವಾಗಿ ಮಾತಾಡಿ ತಿಳಿಸಿ ಬರ್ತೇವೆ. ಹಾಗಾಗಿ ಸರ್ವ ಲೋಕವನ್ನು ಉಂಟು ಮಾಡುತ್ತಾನೆ ದೇವರು, ಸರ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ದೇವರ ಮುಂದೆ ನಮ್ಮ ಪ್ರಾರ್ಥನೆ ಮನವಿಗಳು ಹೇಗಿರಬೇಕಂದ್ರೆ, ಆತನು ಅಂಗೀಕರಿಸುವಂಥ ರೀತಿಯಲ್ಲಿ, ಒಂದು ಮರ್ಯಾದೆ ಕೊಡುವಂಥ ರೀತಿಯಲ್ಲಿ, ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಮನೆಪತ್ರವಾಗಿರ್ಬೇಕಾಗ್ತದೆ. ಯಾಕಂದ್ರೆ ಸುಂಕದವರು ಮಾಡುವಂಥ ಪ್ರಾರ್ಥನೆ ಅಂದರೆ ಎಲ್ಲೋ ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಕೂಡ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನಿನ್ನ ಆಕಾಶದ ಕಡೆಗೆ ನೋಡುವುದಕ್ಕೂ ನಾನು ಯೋಗ್ಯನಿಲ್ಲ, ನಿನ್ನ ಮುಂದೆ ಪ್ರಾರ್ಥಿಸುವಂಥ ಯೋಗ್ಯತೆಯೂ ಕೂಡ ನನ್ನದಲ್ಲ ಅಂಥೇಳಿ ತನ್ನನ್ನು ತಾನು ತಗ್ಗಿಸಿಕೊಂಡು ಹೃದಯದಲ್ಲಿ ಪಶ್ಚಾತ್ತಾಪಪಟ್ಟು, ತಂದಿ ದೇವರೇ ನನ್ನ ಪಾಪವನ್ನು ಕ್ಷಮಿಸು, ನಾನು ಪಾಪಿ ಅಂತೇಳಿ ದೇವರ ಹತ್ರ ಒಂದೇ ಒಂದು ಸೆಕೆಂಡಲ್ಲಿ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಆದರೆ ದೇವರು ಯಾರ ಪ್ರಾರ್ಥನೆಯನ್ನು ಅಂಗೀಕರಿಸಿದ್ದಾರೆ, ಯಾರ ಪ್ರಾರ್ಥನೆ ಮೆಚ್ಚಿದ್ದಾರೆ? ಇವರೇನು ಪರಿಸಾಯರು, ನಾವು ನೀತಿವಂತರು, ನಮಗೆ ಧರ್ಮಶಾಸ್ತ್ರ ಗೊತ್ತು, ದೇವರ ವಾಕ್ಯ ಗೊತ್ತು, ನಾವು ತಲಾಂತರದಿಂದ ಅಂದರೆ ಎಷ್ಟೋ ತಲೆಮಾರುಗಳಿಂದ ಅಬ್ರಹಾಮನ ಸಂತತಿ ಆಗಿದ್ದೇವೆ, ನಮಗೆಲ್ಲ ಗೊತ್ತಿದ್ದು ನಾವು ನೀತಿವಂತ ಅಂತೇಳಿ ತಾನು ಗರ್ವಪಟ್ಟು ಅವನು ದೇವರಿಂದ ದೂರ ಹೋಗಿದ್ದಾನೆ. ಆದರೆ ಪಾಪದಲ್ಲಿರ್ತಕ್ಕಂಥನು ಈತನು, ಸುಂಕವನ್ನು ವಸೂಲಿ ಮಾಡುವಂಥ ಈತನು, ಪಾಪಿಷ್ಟ ಅಂತ ಹೇಳಿಕೊಳ್ಳುವಂಥ ಈತನು, ಅನ್ಯಾಯ ಮಾಡುವಂಥ ಈತಂತ ಹೇಳಿಕೊಳ್ಳುವಂಥನು ಅನೇಕ ಪಾಪಗಳು ಮಾಡಿ, ಹೌದು ದೇವರು ನಿಜಕ್ಕೂ ನಾನು ಪಾಪ ಮಾಡಿದ್ದೇನೆ, ನಿಜಕ್ಕೂ ನಿನಗೆ ಹೃದಯಕ್ಕೆ ಗಾಯವಾಗುವಂಥ ರೀತಿಯಲ್ಲಿ ನಾನು ಬದುಕಿದ್ದೇನೆ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ಅಂತೇಳಿ ಒಂದೇ ಒಂದು ಕ್ಷಣದಲ್ಲಿ ಪಶ್ಚಾತ್ತಾಪಪಟ್ಟು ಒಳ್ಳೆ ಮನಸ್ಸಿನ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವರು ಸುಂಕದವನ ಪ್ರಾರ್ಥನೆಯನ್ನು ಅಂಗೀಕರಿಸಿದ್ದ ಪ್ರಿಯರೇ. ಆದರೆ ಪರಿಸಾಯನ ಪ್ರಾರ್ಥನೆ ದೇವರು ಅಂಗೀಕರಿಸಲಿಲ್ಲ. ಅಂದರೆ ದೇವರ ದೃಷ್ಟಿಯಲ್ಲಿ ನೀತಿವಂತ ತಿಳಿದುಕೊಳ್ಳುವಂಥ ಪರಿಸಾಯನು ಪಾಪಿಷ್ಟನಾಗಿ ಮಾರ್ಪಟ್ಟನು. ಆದರೆ ಪಾಪಿ ಅಂತ ಹೇಳಿಕೊಳ್ಳುವಂಥನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಎಣಿಸಲ್ಪಟ್ಟನು. ಪರಿಸಾಯನ ಹಂತವನಾಗಿ ಹೋಗಲಿಲ್ಲ, ಆದರೆ ನೀತಿವಂತನಂತ ಹೇಳಿ ಸುಂಕದವನು ನಿರ್ಣಯಿಸಲ್ಪಟ್ಟನು ಪ್ರಿಯರೇ. ಹಾಗಾಗಿ ಈ ದಿನ ನಮ್ಮನ್ನು ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಪ್ರಾರ್ಥನೆ ಕೂಡ ಯಾವ ರೀತಿಯಲ್ಲಿದೆ? ದೇವರು ಮೆಚ್ಚುವಂಥ ರೀತಿಯಲ್ಲಿದೆಯಾ? ದೇವರು ಸಂತೋಷ ಪಡುವಂಥ ರೀತಿಯಲ್ಲಿದೆಯಾ ಅಂಥೇಳಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯಾನುಸಾರವಾಗಿ ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಪ್ರಿಯರೇ. ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಪ್ರಾರ್ಥನೆ ಆಗಿರ್ಬೇಕಂಬುದೇ